ವಾಹನಗಳಿಗೆ ನಕಲಿ ನಂಬರ್ ಪ್ಲೇಟನ್ನು ಬಳಸಿದ್ರೆ FIR ಬೀಳುತ್ತೆ. ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ 1200 ಬೈಕನ್ನು ಸೀಸ್ ಮಾಡಿದ್ದಾರೆ. ಸಾಕಷ್ಟು ನಕಲಿ ನಂಬರನ್ನು ಬಳಸಿ ವಾಹನಗಳನ್ನು ಓಡಿಸ್ತಾ ಇರ್ತಾರೆ. ಇನ್ನು ಮುಂದೆ ಹಾಗೆಲ್ಲ ನಡೆಯಂಗೇ ಇಲ್ಲ. ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ 1200 ಕೇಸ್ ದಾಖಲಾಗಿದ್ದಾವೆ. ಬೈಕ್ ಸೀಸ್ ಮಾಡಿದ್ದಾರೆ. ನಕಲಿ ನಂಬರ್ ಪ್ಲೇಟ್ ಬಳಸಿ ವಾಹನ ಚಲಾಯಿಸ್ತಾ ಇದ್ರು. ಬೈಕ್ ನಂಬರ್ ಪ್ಲೇಟ್ ಒಂದಿದ್ರೆ ಬಳಸ್ತಾ ಇದ್ರೆ ಅದು ಸಾಕಷ್ಟು ಸಮಸ್ಯೆ ಮೇಲೆ ಸಮಸ್ಯೆ ಉಂಟಾಗುತ್ತೆ. ಇನ್ನು ಮುಂದೆ ಇಲ್ಲಿ ಬೈಕ್ ನಂಬರ್ ಪ್ಲೇಟ್ ಒಂದಿದ್ರೆ ಅದು ಬಳಸ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ಗೋಲ್ಮಾಲ್ ಕೂಡ ಈಗ ನಡೀತಾ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ವಾರದಿಂದ ರಾತ್ರಿ ವೇಳೆ ಪೊಲೀಸ್ನವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಾದ್ಯಂತ ಎಲ್ಲ ಠಾಣೆಗಳ ಪೊಲೀಸ್ನವರು ಕಾರ್ಯಾಚರಣೆಯನ್ನು ಮಾಡಿದರು. ಇನ್ನು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನಿರ್ದೇಶನದಂತೆ ಕಾರ್ಯಾಚರಣೆಯನ್ನು ಮಾಡಿದರು. ಇನ್ನು ಬೈಕ್ಗಳ ತಪಾಸಣೆ ವೇಳೆ ಈಗ ನಕಲಿ ನಂಬರ್ ಪ್ಲೇಟಿನ ಬೈಕ್ಗಳು ಸಿಕ್ಕಾಕೊಂಡಿದ್ದಾವೆ. ನಂಬರ್ ಪ್ಲೇಟನ್ನು ಮಡಚಿದ್ದೂ ಕೂಡ ಈಗ ಬಟ್ಟ ಬಯಲಾಗಿದೆ. ಇದರಿಂದ ಸಂಚಾರಿ ನಿಯಮ ಉಲ್ಲಂಘನೆ ಆದರೂ ಕೂಡ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಬೈಕ್ಗಳನ್ನು ತಡೆದು ದಾಖಲೆ ಕೇಳಿದಾಗ ಈಗ ಸವಾರರು ಸಿಕ್ಕಿಬಿದ್ದಿದ್ದಾರೆ. ನಕಲಿ ನಂಬರ್ ಪ್ಲೇಟನ್ನು ಧರಿಸಿದವರ ಮೇಲೆ FIR ಈಗ ದಾಖಲಾಗಿದೆ. ಇದುವರೆಗೂ 43 ವಾಹನ ಸವಾರರ ಮೇಲೆ FIR ದಾಖಲಾಗಿದೆ. ಯಾರ್ದೋ ಹೆಸರಲ್ಲಿ ಗಾಡಿ ಇರ್ತದೆ, ಇನ್ಯಾರೋ ಅದು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ, ಅಥವಾ ಹೆಲ್ಮೆಟ್ ಹಾಕ್ತಾನೆ ಓಡಿಸ್ತಾರೆ. ಫೈನ್ ಹಾಕ್ತಾನೇ ಇರುತ್ತೆ, ಆ ಗಾಡಿ ಮೇಲೆ ಫೈನ್ ಹಾಕ್ತಾನೇ ಇರುತ್ತೆ. ಆದರೆ ಅದರ ಮಾಲೀಕರು ಇನ್ಯಾರೋ ಆಗಿರ್ತಾರೆ. ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಪೊಲೀಸ್ನವರು ಒಂದು ಒಳ್ಳೆ ಕ್ರಮಕ್ಕೆ ಬಂದಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಸಾಕಷ್ಟು ನಕಲಿ ನಂಬರ್ ಪ್ಲೇಟನ್ನು ಬಳಸಿ ವಾಹನ ಚಲಾಯಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ನವರು ಒಂದು ಸೂಕ್ತ ಕ್ರಮಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಎಷ್ಟು ಪ್ರಕರಣಗಳು ಒಟ್ಟಾರೆಯಾಗಿ ಈಗ ಬೆಳಕಿಗೆ ಬಂದಿದ್ದಾವೆ, ಎಷ್ಟು ಕೇಸನ್ನು ಈಗ ಹಿಡಿದಿದ್ದಾರೆ ಪೊಲೀಸ್ನವರು ಅಂತ ವೆಂಕಟೇಶ್? ಸಚಿನ್, ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ನ ಕಡಿಮೆ ಮಾಡ್ಬೇಕಂತ ಹೇಳಿ ಪೊಲೀಸರು ಈಗ ಬೇಸಿಕ್ ಪೊಲೀಸಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿಗೆ ಅಂದ್ರೆ ಆರಂಭದಲ್ಲಿ ಈಗ ರಾತ್ರಿ ಪಾಳ್ಯದಲ್ಲಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಮನೆ ಮುಂದೆ ನಿಲ್ಲಿಸುವ ಬೈಕ್ ಗಳನ್ನ ಕಳ್ತನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಜೊತೆಗೆ ಆ ಬೈಕ್ ಗಳಿಗೆ ನಂಬರ್ ಪ್ಲೇಟ್ ಗಳನ್ನ ಎಕ್ಸ್ಚೇಂಜ್ ಮಾಡುವಂತದ್ದು, ಬೇರೆ ನಂಬರ್ ಪ್ಲೇಟ್ ಗಳು ಹಾಕುವಂತದ್ದು, ಮತ್ತೆ ನಂಬರ್ ಪ್ಲೇಟ್ ಗಳನ್ನ ಮಡಚಿ ಒಂದು ಕ್ಯಾಮ್ರಾಗಳಿಗೆ ಕಾಣದೇ ಇರೋ ರೀತಿಯಲ್ಲಿ ನಂಬರ್ ಪ್ಲೇಟ್ ಗಳನ್ನ ಬಳಸ್ಕೊಂಡು ಓಡಾಡ್ತಾ ಇದ್ದಂತದ್ದು ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ ಅದರಲ್ಲಿ ಒಂದಷ್ಟು ಗಾಂಜಾ ವಸ್ತುಗಳಿರ್ಬಹುದು, ಮಾರಕ ವಸ್ತುಗಳನ್ನ ಇಟ್ಕೊಂಡು ಓಡಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಪೊಲೀಸರು ರಾತ್ರಿ ವೇಳೆ ಒಂದು ಸ್ಪೆಷಲ್ ಡ್ರೈವ್ ಮಾಡಿದಂತ ವೇಳೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರನ್ನ ಈಗ ತಡೆ ಹಿಡಿದಿದ್ದಾರೆ, ಅಂದ್ರೆ ಚೆಕ್ ಮಾಡಿದ್ದಾರೆ. ಅದರಲ್ಲಿ 40ಕ್ಕೂ ಹೆಚ್ಚು ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಅಂದ್ರೆ ಈ ಒಂದು ನಂಬರ್ ಪ್ಲೇಟ್ ಗಳನ್ನ ಮಡಚಿ ಏನು ಅಕ್ರಮವಾಗಿ ಈ ನಂಬರ್ ಪ್ಲೇಟ್ ಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂತ ಆರೋಪದಡಿ ಅವ್ರ ವಿರುದ್ಧ FIR ದಾಖಲಾಗ್ತಿದೆ. ಮೊದಲೆಲ್ಲ ಅವರಿಗೆ ಕೇಸ್ಗಳನ್ನ ಹಾಕಿ ಅಲ್ಲೇ ಫೈನ್ ಅನ್ನ ತೆಗೆದುಕೊಂಡು ಕಳಿಸ್ತಾ ಇದ್ರು. ಆದ್ರೆ ಈಗ ಆತರ ಆಗ್ತಾ ಇಲ್ಲ. ಕಾರಣ ಅವ್ರ ಮೇಲೆ FIR ಆದ ನಂತರ ಅವರು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಅಲ್ಲಿ ಫೈನ್ ಅನ್ನ ಕಟ್ಟಿ ಅಲ್ಲಿಂದ ಅದಾದ ಬಳಿಕ ಬಂದು ಬಿಡಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕು ಅಂತ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈಗ ಅಕಸ್ಮಾತ್ ಏನಾದ್ರು ಸುಮ್ನೆ ಫೈನ್ ಅನ್ನ ಕೊಟ್ಟು ಹೋಗ್ತಾ ಇದ್ರು, ಇನ್ ಮುಂದೆ ಆಗಾಗಲ್ಲ ಅಂತ ಆದ್ರೆ ಅವರು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಅಂದ್ರೆ ಅವರು ಕೂಡ ಪೊಲೀಸರು ಈಗ ಏನೋ ಒಂದು ಕ್ರೈಮ್ ನ ಕಡಿಮೆ ಮಾಡೋ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಕೂಡ ಮಾಡೋದು ಒಂದು ಪ್ಲಾನ್ ಇರುವಂತದ್ದು. ಹಾಗೂ ಬೆಂಗಳೂರಿನ ಕೆಲವು ಡಿವಿಷನ್ ಗಳಲ್ಲಿ ಈಗ ಇದು ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಸ್ಪೆಷಲ್ ಡ್ರೈವ್ ಹೊರತಾಗಿ ರೆಗ್ಯುಲರ್ ಆಗಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.